Good morning, dear ones. Welcome to online classes. I am Makaji Ingle here, Assistant Professor, Department of Economics. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು. In my last class, we had already discussed what are the chapters we have in modern marketing management. Totally, we have 5 chapters in this particular paper. ಈಗಾಗಲೇ ನನ್ನ ಹಿಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ ಹಾಗೆ ಈ ಆಧುನಿಕ ಮಾರುಕಟ್ಟೆ ನಿರ್ವಹಣೆ ಎಂಬ ಒಂದು ನಿರ್ದಿಷ್ಟವಾದ ಪತ್ರಿಕೆಯಲ್ಲಿ ಯಾವೆಲ್ಲ ಅಧ್ಯಾಯಗಳು ಬರ್ತಾವೆ ಅನ್ನೋದನ್ನು ನೋಡಿದ್ದೀವಿ. ಒಟ್ಟಾರೆಯಾಗಿ 5 ಅಧ್ಯಾಯಗಳನ್ನು ನಾವೀಗಾಗಲೇ ಅಧ್ಯಯನ ಮಾಡಿರುವಂಥದ್ದು. ಸೊ ಮಾಡರ್ನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ is very important paper regarding for understanding of marketing strategy. ಮಾರುಕಟ್ಟೆಯ ಬಗ್ಗೆ ನಡೆಯುವಂಥ ಒಂದು ತಾಂತ್ರಿಕತೆ ಅಥವಾ ಮಾರುಕಟ್ಟೆಯಲ್ಲಿ ನಡೆಯುವಂಥ ಒಂದು ತಾಂತ್ರಿಕತೆಯ ಬಗ್ಗೆ ನಾವು ಅಧ್ಯಯನ ಮಾಡಬೇಕು ಅನ್ನೋದಾದರೆ ಈ ಒಂದು ನಿರ್ದಿಷ್ಟವಾದ ಪತ್ರಿಕೆಯನ್ನು ನಾವು ಓದಲೇಬೇಕಾಗುತ್ತೆ. ಸೊ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಚಾಪ್ಟರ್ ನಂಬರ್ 1, ದಟ್ ಈಸ್ ಇಂಟ್ರೊಡಕ್ಷನ್. ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಾಯ 1 ಈ ಪತ್ರಿಕೆಯಲ್ಲಿ ಬರುವಂತಹ ಅಧ್ಯಾಯ 1 ಪೀಠಿಕೆ ಅಥವಾ ಪರಿಚಯ. ಸೊ ರಿಗಾರ್ಡಿಂಗ್ ಫಾರ್ ಮಾಡರ್ನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮೀನ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಮಾರ್ಕೆಟಿಂಗ್, ಡೆಫಿನಿಷನ್ಸ್, ದೀಸ್ ಆಲ್ ಕಾನ್ಸೆಪ್ಟ್ ವಿಲ್ ಡಿಸ್ಕಸ್ ಇನ್ ಟುಡೇಸ್ ಕ್ಲಾಸ್. ಸೊ ಅಧ್ಯಾಯ 1ರಲ್ಲಿ ನಮಗೆ ಬರುವಂತಹ ಒಂದು ಪರಿಕಲ್ಪನೆಯಲ್ಲಿ ಅಧ್ಯಾಯ 1ರಲ್ಲಿ ನಾವು ನೋಡುವ ಹಾಗೆ ಅಧ್ಯಾಯ 1 ಘಟಕ 1 ಅಥವಾ ಪರಿಚಯ. ಇಲ್ಲಿ ನಾವು ಮುಖ್ಯವಾಗಿ ಏನೆಲ್ಲ ಅಧ್ಯಯನ ಮಾಡ್ತೀವಿ? ಹಿಯರ್ ವಿ ಆರ್ ಬೇಸಿಕಲಿ ಡಿಸ್ಕಸಿಂಗ್ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ದಿಸ್ ಮಾಡರ್ನ್ ಮಾರ್ಕೆಟಿಂಗ್ ಸಿಸ್ಟಮ್. ಅರ್ಥ ಮತ್ತು ವ್ಯಾಖ್ಯಾನ, ಮಾರುಕಟ್ಟೆ ಅಂತಂದ್ರೆ ಏನು, ಮಾರುಕಟ್ಟೆಯಲ್ಲಿ ಬರುವಂತಹ ಅದರ ಅರ್ಥಗಳು ಯಾವುವು, ಆ್ಯಂಡ್ ಸಮ್ ಅದರ್ ಡೆಫಿನಿಷನ್ಸ್ ರಿಗಾರ್ಡಿಂಗ್ ಫಾರ್ ದ ಮಾರ್ಕೆಟಿಂಗ್. ಆ್ಯಂಡ್ ನೆಕ್ಸ್ಟ್ ಒನ್ ಇವ್ಯಾಲ್ಯುವೇಷನ್ ಆಫ್ ಮಾರ್ಕೆಟಿಂಗ್. ಹಾಗಿದ್ರೆ ಮಾರುಕಟ್ಟೆ ಎಂಬ ಪರಿಕಲ್ಪನೆ ನಮಗೆ ಯಾವ ರೀತಿ ಬಂತು, ಅದು ಯಾವ ರೀತಿ ಹುಟ್ಕೋತು ಅನ್ನೋದನ್ನು ಇಲ್ಲಿ ನೋಡುವಂಥದ್ದು. ದೆನ್ ಥರ್ಡ್ ಒನ್ ಈಸ್ ದ ಮಾರ್ಕೆಟಿಂಗ್ ಫಿಲಾಸಫೀಸ್, ಮಾರುಕಟ್ಟೆಯ ತತ್ವಶಾಸ್ತ್ರಗಳು. ವಿ ಹ್ಯಾವ್ ದ ಮೆನಿ ಫಿಲಾಸಫೀಸ್ ರಿಗಾರ್ಡಿಂಗ್ ಫಾರ್ ದ ಮಾರ್ಕೆಟಿಂಗ್. ನೆಕ್ಸ್ಟ್ ವಿಲ್ ಡಿಸ್ಕಸ್ ದ್ಯಾಟ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್. ಅಂಡರ್ ದ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಮೆನಿ ಕೋರ್ ಕಾನ್ಸೆಪ್ಟ್ ವಿಲ್ ಕಮ್. ಮೇ ಬಿ ಇಸ್ ಅ ನೀಡ್, ವಾಂಟ್, ಡಿಮ್ಯಾಂಡ್, experience, events, competition. These kind of many concepts will comes under the marketing. ಮಾರುಕಟ್ಟೆಯ ಪರಿಕಲ್ಪನೆಗಳಲ್ಲಿ ಅನೇಕ ಪರಿಕಲ್ಪನೆಗಳು ಬರ್ತಾ ನಮಗೆ ಬೇಡಿಕೆ ಆಗಿರುವಂಥದ್ದು ಅಥವಾ ಅಗತ್ಯತೆ ಆಗಿರುವಂಥದ್ದು, ಕೆಲವೊಂದು ಘಟನೆಗಳಾಗಿರುವಂಥದ್ದು ಮತ್ತು ಪೂರೈಕೆಗಳಂತಾಗಿರುವಂಥದ್ದು, ಅನೇಕ ರೀತಿಯ ಪರಿಕಲ್ಪನೆಗಳನ್ನು ನಾವೇನು ಮಾಡುವಂಥದ್ದು ಇಲ್ಲಿ ಅಧ್ಯಯನ ಮಾಡುವಂಥದ್ದು. ಅದೇ ರೀತಿಯಾಗಿ ದ ನೆಕ್ಸ್ಟ್ ಒನ್ ಇಸ್ ದ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಸೊ ಮಾರುಕಟ್ಟೆಯ ಕಾರ್ಯಗಳು ಯಾವುದು, ವಾಟ್ ಆರ್ ದ ಇಂಪಾರ್ಟೆಂಟ್ ಫಂಕ್ಷನ್ಸ್ ವಿ ಹ್ಯಾವ್ ಫಾರ್ ರಿಗಾರ್ಡಿಂಗ್ ಫಾರ್ ದ ಮಾರ್ಕೆಟಿಂಗ್. ಸೊ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕೆಲವೊಂದು ಕಾರ್ಯಗಳನ್ನು ಇಲ್ಲಿ ನಾವೇನು ಮಾಡುವಂಥದ್ದು ಅಧ್ಯಯನ ಮಾಡುವಂಥದ್ದು. ನೆಕ್ಸ್ಟ್ ವಿ ಹ್ಯಾವ್ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್. ಹಾಗಿದ್ರೆ ಈ ಮಾರುಕಟ್ಟೆಯಲ್ಲಿ ಯಾಕೆ ನಾವು ಅಧ್ಯಯನ ಮಾಡಬೇಕು, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್. ಫಂಕ್ಷನ್ಸ್ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ವೈ ವಿ ಹ್ಯಾವ್ ಟು ಸ್ಟಡಿ ದಿಸ್ ಮಾರ್ಕೆಟಿಂಗ್. ಈ ಮಾರ್ಕೆಟಿಂಗಲ್ಲಿ ಬರುವಂತಹ ಕೆಲವೊಂದು ಪ್ರಾಮುಖ್ಯತೆಗಳನ್ನು ನಾವೇನು ಮಾಡುವಂಥದ್ದು ಅಧ್ಯಯನ ಮಾಡುವಂಥದ್ದು. ನೆಕ್ಸ್ಟ್ ವಿ ಹ್ಯಾವ್ ಮಾರ್ಕೆಟಿಂಗ್ ಮಿಕ್ಸ್ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಮಾರುಕಟ್ಟೆಯ ಮಿಶ್ರ ಗ್ರಾಹಕ ಸಂಬಂಧ ನಿರ್ವಹಣೆ. ಸೊ ವಾಟ್ ಈಸ್ ದಿಸ್ ಕಸ್ಟಮರ್ ರಿಲೇಷನ್ಶಿಪ್ ವಿತ್ ದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಆ ಒಂದು ಮಾರುಕಟ್ಟೆಯ ಜೊತೆಗೆ ಈ ಗ್ರಾಹಕನ ಜೊತೆ ಇರುವಂಥ ಸಂಬಂಧ ಹೇಗಿರಬೇಕು ಮತ್ತು ಹೇಗಿದೆ ಎಂಬುದನ್ನು ನಾವಿಲ್ಲಿ ಏನು ಮಾಡುವಂಥದ್ದು ಅಧ್ಯಯನ ಮಾಡುವಂಥದ್ದು. ನೆಕ್ಸ್ಟ್ ವಿ ಹ್ಯಾವ್ ದ ಜಾಬ್ ಅಪಾರ್ಚುನಿಟೀಸ್ ಇನ್ ದ ಮಾರ್ಕೆಟಿಂಗ್ ಫೀಲ್ಡ್. ವೇರಿಯಸ್ ಜಾಬ್ ಅಪಾರ್ಚುನಿಟೀಸ್ ವಿ ಹ್ಯಾವ್ ಇನ್ ದ ಮಾರ್ಕೆಟಿಂಗ್ ಫೀಲ್ಡ್, ಲೈಕ್ ಸೇಲ್ಸ್ ಆಗಿರ್ಬೋದು, HR ಆಗಿರ್ಬೋದು, ಅನೇಕ ರೀತಿಯಾದಂತಹ ಉದ್ಯೋಗದ ಅವಕಾಶಗಳು ನಮಗೆ ಈ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಬರುವಂಥದ್ದು. ಅವುಗಳನ್ನು ಇನ್ ಡೀಟೇಲ್ ಆಗಿ ನಾವು ಒಂದೊಂದಾಗಿ ನೋಡುவோಣ. ಆಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಎಥಿಕ್ಸ್ ಇನ್ ಮಾರ್ಕೆಟಿಂಗ್ ಫೀಲ್ಡ್. ವಾಟ್ ಆರ್ ದ ಎಥಿಕ್ಸ್ ವಿ ಹ್ಯಾವ್ ಟು ಫಾಲೋ ಇನ್ ಅ ಮಾರ್ಕೆಟಿಂಗ್. ಹಾಗಿದ್ರೆ ಈ ಮಾರುಕಟ್ಟೆಯಲ್ಲಿ ಕ್ಷೇತ್ರದಲ್ಲಿ ಬರುವಂಥ ನೈತಿಕತೆಗಳು ಯಾವುವು, ಆ್ಯಂಡ್ ಡೆಫಿನಿಷನ್ ಆಫ್ ದ ಮಾರ್ಕೆಟಿಂಗ್. ಹಾಗಿದ್ರೆ ಈ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಅರ್ಥ ಮತ್ತು ವ್ಯಾಖ್ಯಾನವನ್ನು ನಾವೇನು ಮಾಡೋಣ ಇವಾಗ ಅಧ್ಯಯನ ಮಾಡುವಂಥದ್ದು. ಹಿಯರ್ ಫಸ್ಟ್, ಬಿಫೋರ್ ಗೋಯಿಂಗ್ ಟು ದ ಮಾರ್ಕೆಟಿಂಗ್ ಕಾನ್ಸೆಪ್ಟ್, you people have to understand what is the meaning of market as well as this market word, where it come from. ಮೊದಲು
ನೀವು ಮಾರುಕಟ್ಟೆ ಅಂದರೆ ಏನು ಅರ್ಥ ಮಾಡ್ಕೊಳ್ಳೋ ಮುಂಚೆ ಈ ಮಾರುಕಟ್ಟೆ ಎಂಬ ಪದ ಎಲ್ಲಿಂದ ಬಂತು, ಯಾರು ಇದನ್ನು ತೆಗೆದುಕೊಂಡು ಬಂದರು ಅನ್ನೋದನ್ನು ನಾವೇನು ಮಾಡ್ಕೊಳ್ಳಬೇಕಾಗತ್ತೆ, ಅಧ್ಯಯನ ಮಾಡ್ಕೋಬೇಕಾಗತ್ತೆ. ಮಾರ್ಕೆಟ್, ದ ಟರ್ಮ್ originated from the Latin word that is marketus, which means a place where business is located or business is conducted. ಓಕೆ, ಮಾರುಕಟ್ಟೆ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ, ಈ ಮಾರುಕಟ್ಟೆ ಎಂಬ ಪದ ಎಲ್ಲಿಂದ ಬಂತು ಅಂತ ಹೇಳ್ತಿದ್ದಾರೆ ಅಂತಂದರೆ, ಮಾರುಕಟ್ಟೆ ಎಂಬ ಪದವು ಲ್ಯಾಟಿನ್ ಪದ ಮಾರ್ಕಟಸ್ನಿಂದ ಹುಟ್ಟಿಕೊಂಡಿದೆ. ಇದರರ್ಥ ವ್ಯವಹಾರ ನಡೆಸುವ ಸ್ಥಳ. ಎಸ್, ಎಕ್ಸಾಕ್ಟ್ಲಿ ಪೀಪಲ್, ವಿ ಆರ್ ಇನ್ ಅ 21st century, 21ನೇ ಶತಮಾನದಲ್ಲಿ ನಾವಿದ್ದೀವಿ. ಬಟ್ ನಾವು there is no actual meaning of marketing actually. So before we are using that, where buyers and sellers are, and the particular place where buyers or sellers are exchanging their goods and services each other is called as a market. We use the word place. ಮೊದಲು ನಾವೇನು ಮಾಡ್ತಾ ಇದ್ವಿ, ಡೆಫಿನೇಷನ್ಸ್ಗಳಲ್ಲಿ ಎಲ್ಲಿ ಮಾರುವವರು ಮತ್ತು ಕೊಳ್ಳುವವರು ತಮ್ಮ ಉತ್ಪನ್ನಗಳನ್ನು ಒಬ್ರಿಗೊಬ್ಬರು ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ, ಆ ಒಂದು ಪ್ರದೇಶವನ್ನು, ಆ ಒಂದು ಸ್ಥಳವನ್ನು ಮಾರುಕಟ್ಟೆ ಕರೀತಾ ಇದ್ವಿ ಅಂತ ಹೇಳ್ತಿದ್ವಿ. ಬಟ್ ದೆರ್ ಈಸ್ ನೋ ಪರ್ಟಿಕ್ಯುಲರ್ ಪ್ಲೇಸ್ ಫಾರ್ ಮಾರ್ಕೆಟ್. ಅಕಾರ್ಡಿಂಗ್ ಟು ಮೀ, ದೆರ್ ಈಸ್ ನೋ ಪರ್ಟಿಕ್ಯುಲರ್ ಪ್ಲೇಸ್ ಫಾರ್ ಮಾರ್ಕೆಟ್ nowadays, because in the 21st century we people have the e-commerce like Amazon, Flipkart, then many websites are there. So there is no particular place, but just we are exchanging our endowments each other, like producer as well as a consumer. That's why no need to use word place. So that's why, so what is the meaning of marketing? The market means is an institution where buyers and sellers are exchange their endowments each other is called market. ಮಾರುಕಟ್ಟೆ ಅಂದರೆ ನನ್ನ ಪ್ರಕಾರ ಬೇರೇನೂ ಅಲ್ಲ. ಮಾರುಕಟ್ಟೆ ಎನ್ನುವುದು ಖರೀದಿದಾರರು ಮತ್ತು ಮಾರಾಟಗಾರರು. ಇಟ್ ಮೀನ್ಸ್ ಖರೀದಿದಾರರು ಅಂದರೆ ಬೇರೆ ಯಾರೆಲ್ಲ, ಉತ್ಪಾದಕರು ಮತ್ತು ಗ್ರಾಹಕರು ಆಗಿರ್ಬೋದು, ಅಥವಾ ಅನುಭೋಗಿಗಳು ಮತ್ತು ಗ್ರಾಹಕರು, ಅಥವಾ ಮಾರಾಟಗಾರರು ಅಥವಾ ಉತ್ಪಾದಕರು. ಅನುಭೋಗಿಗಳು ಮತ್ತು ಉತ್ಪಾದಕರು ತಮ್ಮ ಉತ್ಪನ್ನಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಒಂದು ಸಂಸ್ಥೆ. ಎಸ್, ಮಾರ್ಕೆಟ್ ಈಸ್ ಅ ಕೈಂಡ್ ಆಫ್ ಇನ್ಸ್ಟಿಟ್ಯೂಷನ್. So in there, the buyers as well as the sellers are always exchanging their endowments as well as the services each other is called as a market. That's why I am not using place word here. ಹಾಗಾಗಿ ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಒಂದು ಸ್ಥಳ ಅಂತ ಹೇಳಿ ವರ್ಡನ್ನು ಯೂಸ್ ಮಾಡಿಲ್ಲ. ಬಿಕಾಸ್ Amazon is not a place, it's a website. But always the consumer, sellers and buyers are exchanging their endowments there. We people are providing money to them, those people are providing goods and services to us, right? There is no particular place in that website, right? So but now reality market ಬಂದಾಗ ಒಂದು ನಿರ್ದಿಷ್ಟವಾದ ಪ್ರದೇಶ ಇರುವಂಥದ್ದಾಗಿರ್ಬೋದು. ಬಟ್ nowadays in the 21st century, so many kinds of market we have. That's why this is the best definition regarding for the market. ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಇದೇನಾಗಿರುತ್ತೆ, ಒಂದು ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಪದವನ್ನು ನಾವು ನೋಡಿರುವಂಥದ್ದು. ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದನ್ನು ಕೂಡ ನಾವೇನು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ನೆಕ್ಸ್ಟ್, ದ ಕಾನ್ಸೆಪ್ಟ್ ಆಫ್ ವಾಟ್ ಈಸ್ ದ ಮಾರ್ಕೆಟಿಂಗ್ ದ್ಯಾನ್. ಹಾಗಿದ್ರೆ ಮಾರ್ಕೆಟಿಂಗ್ ಅಂತಂದರೆ ಏನು? So there is a many definitions are there, many meanings are there. First we'll discuss that what is the meaning of marketing, then we'll go for the definitions. So here marketing is a social and management. ಏನು ಹೇಳ್ತಿದ್ದಾರೆ ಅವರು, ಮಾರ್ಕೆಟಿಂಗ್ ಈಸ್ ಅ ಸೋಷಿಯಲ್ ಆ್ಯಂಡ್ ಮ್ಯಾನೇಜರಿಯಲ್ ಬೈ ವಿಚ್ ಇಂಡಿವಿಜುವಲ್ ಆ್ಯಂಡ್ ಗ್ರೂಪ್ಸ್ obtained what they need and want through creating, offering and exchanging product of value with others. ಕನ್ನಡದಲ್ಲಿ ಇದನ್ನು ಹೇಳೋದಾದರೆ, ಮಾರ್ಕೆಟಿಂಗ್ ಎನ್ನುವುದು ಸಾಮಾಜಿಕ ಮತ್ತು ನಿರ್ವಹಣೆಯಾಗಿದ್ದು, ಅದರ ಮೂಲಕ ವ್ಯಕ್ತಿ ಮತ್ತು ಗುಂಪುಗಳನ್ನು ತಮಗೆ ಬೇಕಾದದ್ದನ್ನು ಮತ್ತು ಅಗತ್ಯವನ್ನು ಇತರರೊಂದಿಗೆ ಮೌಲ್ಯದ ಉತ್ಪನ್ನಗಳನ್ನು ರಚಿಸುವ, ನೀಡುವ ಮತ್ತು ವಿನಿಮಯ ಮಾಡುವ ಮೂಲಕ ಪಡೆಯುತ್ತಾರೆ. ಇಟ್ ಮೀನ್ಸ್ ಮಾರ್ಕೆಟಿಂಗ್ is social and managerial. Definitely marketing is a social, because social means everyone is there, even a consumers is also there, producers also there, brokers also there. That's why we have to consider it's a social and managerial, by which individual and groups, yes, individual sellers also there and many groups are there, maybe producer groups also there and customers groups also there, obtain what they need. So here producers have to understand what consumers actually they need, what are their requirements,
and want through creating, they have to creating what actually consumers are need, they need to offer what actually the customers are need, and exchanging product of value. Finally, those producers are exchanging their product with the value. Value means is nothing but money, right? So with the others means is nothing but customers as well as the producers. So this is nothing but the producers are try to understand what actually what the requirement of the customers, what their actually which kind of product they are needed, which kind of product they are demanded. So they are exchanging their product with the value, with the money, is called as a marketing. ಸೊ ಮಾರ್ಕೆಟಿಂಗ್ ಅನ್ನೋದು ಬೇಡ ಅನ್ನೋದಲ್ಲ, ಇದೊಂದು ಸಾಮಾಜಿಕ ನಿರ್ವಹಣೆಯಾಗಿದ್ದು, ಸಾಮಾಜಿಕ ಅಂತಂದರೆ ಇಲ್ಲಿ ಉತ್ಪಾದಕರು ಕೂಡ ಇದ್ದಾರೆ, ಗ್ರಾಹಕರು ಕೂಡ ಇದ್ದಾರೆ. ಅಲ್ಲಿ ಏನು ಮಾಡ್ತಿದ್ದಾರೆ, ವ್ಯಕ್ತಿಗಳ ಗುಂಪು ವ್ಯಕ್ತಿಗಳ ಗುಂಪು ಆಗಿರ್ಬೋದು. ಇಲ್ಲಿ ಒಬ್ಬ ಗ್ರಾಹಕನಿಗೆ ಏನು ಬೇಕು, ಅವನ ಅಗತ್ಯತೆಗಳು ಏನಿದ್ದಾವೆ, ಅವನು ಏನನ್ನ ಬೇಡಿಕೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಅವನಿಗೆ ಬೇಕಾದಂಥ ಅಗತ್ಯವಾದ ವಸ್ತುಗಳನ್ನು ಪೂರೈಕೆ ಮಾಡುವಂಥದ್ದಾಗಿರ್ಬೋದು, ರಚಿಸುವಂಥದ್ದಾಗಿರ್ಬೋದು, ಅಥವಾ ವಿನಿಮಯ ಮಾಡಿಕೊಳ್ಳುವಂಥದ್ದು. ಯಾವ ರೀತಿ ವಿನಿಮಯ ಮಾಡಿಕೊಳ್ತಾರೆ, ಉತ್ಪಾದಕ ಏನು ಮಾಡ್ತಾನೆ, ತಾನು ಉತ್ಪಾದಿಸಿದ ಸರಕುಗಳ ಸೇವೆಗಳನ್ನು ಏನು ಮಾಡ್ತಾ ಇದ್ದಾನೆ, ಒಬ್ಬ ಅನುಭೋಗಿ ಅಥವಾ ಗ್ರಾಹಕ ಹಣವನ್ನು ಕೊಡುವುದರ ಮೂಲಕ ಆ ಸರಕುಗಳನ್ನು ಏನು ಮಾಡ್ಕೊಳ್ತಾ ಇದ್ದೀವಿ, ನಾವು ಬದಲಾವಣೆ ಮಾಡ್ಕೊಳ್ತಾ. ಹಾಗಾಗಿ ಇಲ್ಲ ನಾನು ಹೇಳಿದ್ದೀನಿ, ಮೌಲ್ಯದ ಉತ್ಪನ್ನಗಳನ್ನು ಒಂದು ಬೆಲೆ ಇರುತ್ತೆ ಅದಕ್ಕೆ, ರೈಟ್? ಮೌಲ್ಯ ಇಸ್ ನಥಿಂಗ್ ಬಟ್ ಪ್ರೈಸ್ ಆಸ್ ವೆಲ್ ಇಸ್ ದ ಮನಿ. ಒಂದು ಮೌಲ್ಯವನ್ನು ಕೊಡೋದ್ರ ಮೂಲಕ ನಾವೇನು ಮಾಡ್ಕೊಳ್ತಾ ಇದ್ದೀವಿ, ಅವುಗಳನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಅವ್ರು ಏನಂತ ಕರೀತಾ ಇದ್ದಾರಪ್ಪ ಅಂತಂದರೆ ಮಾರ್ಕೆಟಿಂಗ್ ಅಂತ ಕರೀತಾ ಇದ್ದಾರೆ. ಒನ್ ಮೋರ್ ಡೆಫಿನೇಷನ್ regarding for the marketing. This is again very easiest definition and very important definition, and it's clear also. Marketing is the economic process. It's very important. Marketing is the economic process by which goods and services are exchanged between the maker and the user, and their values determined in terms of money prices. Yes, exactly, very important definition. ಇನ್ನೊಂದು ಡೆಫಿನೇಷನ್ ಹೇಳ್ತಾರೆ ಅವರು ಮಾರ್ಕೆಟಿಗೆ ಸಂಬಂಧಪಟ್ಟ ಹಾಗೆ. ಮಾರ್ಕೆಟಿಂಗ್ ಎನ್ನುವುದು ಸರಕು ಮತ್ತು ಸೇವೆಗಳನ್ನು ತಯಾರಕ ಮತ್ತು ಬಳಕೆದಾರರ ನಡುವೆ ವಿನಿಮಯ ಮಾಡಿಕೊಳ್ಳುವ ಆರ್ಥಿಕ ಪ್ರಕ್ರಿಯೆ ಮತ್ತು ಹಣದ ಬೆಲೆಗಳ ಪ್ರಕಾರ ಅವುಗಳ ಮೌಲ್ಯಗಳನ್ನು ನಿರ್ಧರಿಸಲಾಗುತ್ತದೆ. ಸೊ what actually meaning, what is this actually? Marketing is an economic process. Economic process means is nothing but economic activities. We are exchanging our endowments each other with the producers as well as the consumers. Economic activities by which goods and services, obviously we are exchanging goods and services, or between the makers. This is very important. Who are the makers here? Makers are nothing but producers. Who are producing the goods and services is called as the makers. And the users are nothing but who are consuming goods and services, those are considered as the users. So in a market, in the economic process, the goods and services are exchanging between the producers as well as the consumers, and their values determined. It means the customers' values is determined in terms of money prices. In terms of that goods and services, prices is determined under the prices or the value is obviously in the finally we have to decided the price, value of the product or value of the customer in terms of prices, in terms of ಮನಿ ಓನ್ಲಿ. ದಟ್ ಈಸ್ ಕಾಲ್ಡ್ ಆಸ್ ಅ ಮಾರ್ಕೆಟಿಂಗ್. ಅದನ್ನು ಅವ್ರು ಏನು ಹೇಳ್ತಿದ್ದಾರೆ, ಮಾರ್ಕೆಟಿಂಗ್ ಅಂತ ಹೇಳ್ತಿದ್ದಾರೆ. ಮಾರ್ಕೆಟ್ ಎನ್ನುವುದು ಬೇರೆ ಏನೂ ಅಲ್ಲ, ಅವ್ರು ಏನು ಹೇಳ್ತಿದ್ದಾರೆ, ಸರಕು ಮತ್ತು ಸೇವೆಗಳನ್ನು ತಯಾರಕ ಮತ್ತು ಬಳಕೆದಾರರ ನಡುವೆ. ಸರಕು ಮತ್ತು ಸೇವೆಗಳನ್ನು ತಯಾರು ಮಾಡುವಂಥವ್ರು ಯಾರು? ಉತ್ಪಾದಕರಾಗಿರ್ತಾರೆ, ಅವರನ್ನು ತಯಾರಕರಂತ ಕರೀತಾ ಇದ್ದಾರೆ ಅವರು. ಸರಕು ಮತ್ತು ಸೇವೆಗಳನ್ನು ಅನುಭೋಗ ಮಾಡುವಂಥವ್ರು ಯಾರಾಗಿರ್ತಾರೆ? ಅನುಭೋಗಿಗಳಾಗಿರ್ತಾರೆ, ಅವರನ್ನು ಬಳಕೆದಾರರಂತ ಕರೀತಾ ಇದ್ದಾರೆ. ನೀವೆಲ್ಲರೂ ಕೂಡ ಏನಾಗಿರ್ತೀವಿ, ಇಲ್ಲಿ ಬಳಕೆದಾರರಾಗಿರ್ತೀವಿ. ಇವ್ರುಗಳ ಮಧ್ಯೆ ನಡೆಯುವಂಥ ಒಂದು ವಿನಿಮಯ ಪ್ರಕ್ರಿಯೆ ಅಂತ ಕರೀತಾರೆ. ಇಟ್ ಮೀನ್ಸ್ ಬದಲಾವಣೆ ಮಾಡ್ಕೊಳ್ಳುವಂಥದ್ದು. ನಾನು ಹಣ ಕೊಡ್ತೀನಿ, ಆ ಉತ್ಪಾದಕ ನನಗೆ ಸರಕು ಮತ್ತು ಸೇವೆಗಳನ್ನು ಕೊಡ್ತಾನೆ. ಈ ರೀತಿಯಾಗುವಂತಹ ಒಂದು ವಿನಿಮಯ ಪ್ರಕ್ರಿಯೆ ಅಥವಾ ಆರ್ಥಿಕ ಪ್ರಕ್ರಿಯೆ. ಆರ್ಥಿಕ ಪ್ರಕ್ರಿಯೆ ಅಂತಂದರೆ ಬೇರೆ ಏನೂ ಅಲ್ಲ, ಆರ್ಥಿಕ ಚಟುವಟಿಕೆಗಳು ನಡೆಯುವಂಥದ್ದು ಆಗಿರುತ್ತೆ. ಇದಕ್ಕೆ ನಾವೇನಂತ ಕರೀತಾ ಇದ್ರೆ, ಮತ್ತು ಹಣದ ಬೆಲೆಗಳ ಪ್ರಕಾರ ಅವುಗಳ ಮೌಲ್ಯಗಳನ್ನು ನಿರ್ಧರಿಸುವಂಥದ್ದು. ಸೊ ಯಾವುದೇ ಒಂದು ಪ್ರಾಡಕ್ಟ್ ಆಗಿರುವಂಥದ್ದು ಅಥವಾ ಯಾವುದೇ ಒಂದು ಸೇವೆಯನ್ನು ನಾವೇನು ಮಾಡ್ತಾ ಇದ್ವಿ, ಆ ವಸ್ತುವಿಗಿರುವಂಥ ಬೆಲೆಯ ಆಧಾರದ ಮೇಲೆ ಅದರ ಮೌಲ್ಯವನ್ನು ಏನು ಮಾಡುವಂಥದ್ದು, ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಯಾವುದು BMW ಕಾರು ತುಂಬ ಕಾಸ್ಟ್ಲಿನೋ ಅಥವಾ ಒಂದು 2 ವೀಲರ್ ತುಂಬ ಕಾಸ್ಟ್ಲಿ ಅಂತ ಕೇಳಿದಾಗ ಆಬ್ವಿಯಸ್ಲಿ ನಾನು ಹೇಳ್ತೀವಿ BMW ಕಾರು ತುಂಬಾ ಮೌಲ್ಯ ಹೊಂದಿರುವಂಥದ್ದು. ಸೊ ಯಾವ ರೀತಿ ಇದನ್ನು ಡಿಸೈಡ್ ಮಾಡಿರುವಂಥದ್ದು, ಬೇಸ್ಡ್ ಆನ್ ದಿ ಪ್ರೈಸಸ್ ಆಫ್ ದಟ್ ಪರ್ಟಿಕ್ಯುಲರ್ ಗೂಡ್. ಇಸ್ BMW is a costly or a 2-wheeler is a costly? Obviously BMW is costlier than this 2-wheeler because of based on that particular prices,
based on particular prices of that product we are decided the values of the product, the values of the customer is called as a marketing. ಅದನ್ನು ಅವ್ರು ಏನು ಹೇಳ್ತಿದ್ದಾರೆ, ಮಾರ್ಕೆಟಿಂಗ್ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ. Then next slide, we are discussing again one more definition. Simple definition is here. Marketing is the delivery of standard of living to the society. Exactly, marketing is the delivery for standard of living to the society. ಮಾರ್ಕೆಟಿಂಗ್ ಎನ್ನುವುದು ಸಮಾಜಕ್ಕೆ ಜೀವನ ಮಟ್ಟವನ್ನು ತಲುಪಿಸೋದು. ಇಟ್ ಮೀನ್ಸ್ ದಟ್ ಮಾರ್ಕೆಟಿಂಗ್ ಇಸ್ ಡಿಸೈಡ್ ಹೌ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ದೇರ್ ಇನ್ ದಟ್ ಪರ್ಟಿಕ್ಯುಲರ್ society. It means standard of living is nothing but which kind of product, which kind of goods and services are used by the consumers and which kind of goods and services is produced by the consumers. ಆ ಆರ್ಥಿಕತೆಯಲ್ಲಿ, ಆ ಒಂದು ಸಮಾಜದಲ್ಲಿ, ಆ ಒಂದು ಮಾರುಕಟ್ಟೆಯಲ್ಲಿ ಉತ್ಪಾದಕರು ಯಾವ ರೀತಿಯಾದಂತಹ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಅಲ್ಲಿರುವಂತಹ ಜನರು ಯಾವ ರೀತಿಯಾದಂತಹ ಸರಕು ಸೇವೆಗಳನ್ನು ಏನು ಮಾಡ್ಕೋತಾ ಇದ್ದಾರೆ, ಅನುಭೋಗ ಮಾಡ್ಕೋತಾ ಇದ್ದಾರೆ ಅನ್ನೋದು ಆ ಒಂದು ಜೀವನ ಮಟ್ಟವನ್ನು ಏನು ಮಾಡುವಂಥದ್ದು, ತೋರಿಸ್ಕೊಳ್ಳುವಂಥದ್ದು. ಇಫ್ ದ ಪರ್ಟಿಕ್ಯುಲರ್ ಕಮ್ಯುನಿಟಿ ಈಸ್ ಯೂಸಿಂಗ್ ದ ಹೈ ಕ್ವಾಲಿಟಿ ಆಫ್ ದ ಗೂಡ್ಸ್, high product, luxurious goods, it is decided as they have the high level of standard of living. ಸೊ ಯಾವುದೋ ಒಂದು ಕಮ್ಯುನಿಟಿ, ಯಾವುದೋ ಒಂದು ಸಮುದಾಯ ಉನ್ನತ ಮಟ್ಟದ ಸರಕು ಸೇವೆಗಳನ್ನು ಬಳಸ್ತಾ ಇದೆ ಅಥವಾ ತುಂಬ ಒಂದು ಐಷಾರಾಮಿಯಾದಂಥ ಸರಕು ಸೇವೆಗಳನ್ನು ಬಳಸ್ತಾ ಇದೆ ಅಂತಂದರೆ ನಾವು ಅದನ್ನು ನೋಡಿ ಈಸಿಯಾಗಿ ಹೇಳ್ಬೋದು ಆ ಒಂದು ಸಮುದಾಯದ ಜೀವನ ಮಟ್ಟ ತುಂಬಾ ಎತ್ತರವಾಗಿರುವಂಥದ್ದು ಅಥವಾ ತುಂಬಾ ಅಧಿಕವಾಗಿರುವಂಥದ್ದು. ಸೊ ದ ಮಾರ್ಕೆಟಿಂಗ್ ಈಸ್ ಡಿಸೈಡೆಡ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಟು ದ ಸೊಸೈಟಿ ಈಸ್ ಕಾಲ್ಡ್ ಆಸ್ ಅ ಮಾರ್ಕೆಟಿಂಗ್. ನೆಕ್ಸ್ಟ್ some important definitions we have regarding for the marketing. ಸೊ ಈ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಹತ್ತರವಾದ ವ್ಯಾಖ್ಯಾನಗಳು ನಮ್ಮಲ್ಲಿದ್ದಾವೆ. ಆ ವ್ಯಾಖ್ಯಾನಗಳನ್ನು ನೋಡೋಣ. ಸೊ according to the American Marketing Association, this is one of the very important definition regarding for the marketing. So they are defined, American Marketing Association AMA defines as the activity, set of institutions and process for creating, communicating, delivering and exchanging offering that have value for customers, clients, partners and society at large. ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ, ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ AMA ಗ್ರಾಹಕರು, ಪಾಲುದಾರರು ಮತ್ತು ಸಮಾಜಕ್ಕೆ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವ ಕೊಡುಗೆಯನ್ನು ರಚಿಸುವುದು, ಸಂವಹನ ಮಾಡುವುದು, ತಲುಪಿಸುವುದು ಮತ್ತು ವಿನಿಮಯ ಮಾಡಿಕೊಳ್ಳುವ ಚಟುವಟಿಕೆ, ಸಂಸ್ಥೆಗಳ ಗುಂಪು ಮತ್ತು ಪ್ರಕ್ರಿಯೆಗಳು ಏನಂತ ಕರೀತಾ ಇದ್ದಾರೆ, ಅದಕ್ಕೆ ಮಾರ್ಕೆಟಿಂಗ್ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಅವರು ವ್ಯಾಖ್ಯಾನಿಸ್ತಾರೆ. ವಾಟ್ ಆ್ಯಕ್ಚುಲಿ ಇಟ್ ಈಸ್ ಡಿಫೈನ್ಡ್ ದ್ಯಾಟ್ the activity is nothing but it's economic activities are there. Economic activities are made based on the money value, based on the monetary value, based on the monetary gain only. The goods and services are exchanged between the producers as well as the consumers. So activity, set of institutions, yes definitely. So already told you market is a nothing but is a type of institution. So we have the many institutions, many types of market we have. That's why there is a set of institutions, many consumers are there, many buyers are there, many sellers are there. That's why they use this a set of institution and process for creating. What they are creating, the producers are creating what actually the consumers or the customers or requirements are there, what actually they are demanding. They are creating those kind of goods and they are communicating with the customers. The producers are communicating with the producers what actually the consumers are need, they want or they demand. Delivering and exchanging, and finally the producers are delivering and exchanging what the customers are demanding, and they are offering that value for the customers. Finally they are exchanging their endowments or their product or their goods and services to the value. It means the particular prices, the particular value with the customers, our clients or partners or and a large society. It means a community is called as a is nothing but marketing. So basically is nothing but again here we are discussing is economic process where the buyers and sellers, where the producers and customers
they are the producers are creating what actually the requirements of the consumers, requirements of the customers or clients or the partners of the society, what they're actually needed, what they're actually demanded is called as a marketing. ಸೊ ಇಲ್ಲಿ ಅಮೇರಿಕನ್ ಏನು ಹೇಳ್ತಿದ್ದಾರೆ, ಗ್ರಾಹಕರಾಗಿರ್ಬೋದು, ಪಾಲುದಾರರಾಗಿರ್ಬೋದು, ಸಮಾಜಕ್ಕೆ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವಂಥ ಕೊಡುಗೆಯನ್ನು ರಚಿಸುವುದು. ಇಲ್ಲಿ ಏನು ಮಾಡ್ತಿದ್ದಾರೆ, ಅವರು ಬೇರೆ ಏನೂ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ಸಂಸ್ಥೆಗಳಾಗಿರ್ಬೋದು, ಗುಂಪುಗಳಾಗಿರ್ಬೋದು, ಯಾವ ರೀತಿಯ ಸಂಸ್ಥೆಗಳು ಅಂತಂದರೆ ಅಲ್ಲಿ ಸಂಸ್ಥೆಗಳಂತಂದ್ರೆ ನಾನು ಹೇಳಿದ್ದೀನಿ, ಆರ್ಥಿಕ ಸಂಸ್ಥೆ ಅಂತಂದರೆ ಈಗಾಗಲೇ ನಾನು ಮಾರ್ಕೆಟಲ್ಲಿ ಯೂಸ್ ಮಾಡುವಂಥ ಸಂದರ್ಭ ಹೇಳಿದೆ, ಮಾರುಕಟ್ಟೆ ಅನ್ನೋದು ಒಂದು ಸಂಸ್ಥೆ ಆಗಿರುವಂಥದ್ದು. ಎಲ್ಲಿ ಗ್ರಾಹಕರಾಗಿರ್ಬೋದು, ಮಾರುವವರಾಗಿರ್ಬೋದು, ಕೊಳ್ಳುವವರಾಗಿರ್ಬೋದು, ತಮಗೆ ಬೇಕಾದಂಥ ಸರಕು ಮತ್ತು ಸೇವೆಗಳನ್ನು ಏನು ಮಾಡ್ಕೊಳ್ಳುವಂಥದ್ದು, ವಿನಿಮಯ ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಏನಾಗ್ತಾ ಇರುತ್ತೆ, ಅಲ್ಲಿ ನಡೀತಾ ಇರುವಂಥದ್ದು. ಸೊ ಇಲ್ಲಿ ಒಬ್ಬ ಆ ಉತ್ಪಾದಕ ಅರ್ಥ ಮಾಡ್ಕೋಬೇಕಾಗತ್ತೆ, ಒಬ್ಬ ಗ್ರಾಹಕರಿಗೆ ಏನು ಬೇಕಾಗಿದೆ ಅದನ್ನು ಏನು ಮಾಡುವಂಥದ್ದು, ರಚಿಸುವಂಥದ್ದಾಗಿರ್ಬೋದು. ಅವ್ರ ಜೊತೆ ಸಂವಹನ ಮಾಡ್ತಾನೆ, ನಿನಗೆ ಏನು ಬೇಕು, ಏನೆಲ್ಲ ಅಗತ್ಯತೆಗಳಿದ್ದಾವೆ, ನಿನ್ನ ಬೇಡಿಕೆಗಳೇನಾದೆ, ಅವುಗಳನ್ನು ಮಾಡುವುದರ ಮೂಲಕ ಸಂವಹನ ಮಾಡೋದು. ಫೈನಲ್ ಆಗಿ ಅವುಗಳನ್ನು ವಿನಿಮಯ ಮಾಡಬೇಕಾಗುತ್ತೆ, ತಲುಪಿಸ್ಬೇಕಾಗುತ್ತೆ, ಡೆಲಿವರಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನನಗೊಂದು ಕಾರ್ ಬೇಕಾಗಿದೆ ಅಂತಂದರೆ ಉತ್ಪಾದಕ ಆ ಕಾರಿನ ಬಗ್ಗೆ ನನ್ನಿಂದ ಮಾಹಿತಿಯನ್ನು ಪಡೆದುಕೊಂಡು ನನಗೆ ಯಾವ ರೀತಿ ಬೇಕೋ ಅದನ್ನು ಏನು ಮಾಡ್ತಾನೆ, ಅದನ್ನು ರಚನೆ ಮಾಡ್ತಾನೆ, ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ. ಮೊದಲು ಅವನು ಅದನ್ನು ರಚನೆ ಮಾಡಿ ನನಗೆ ಅದನ್ನು ಏನು ಮಾಡುವಂಥದ್ದು, ಅವನು ತಲುಪಿಸುವಂಥದ್ದು, ಡೆಲಿವರಿ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿ ಒಬ್ಬ ಉತ್ಪಾದಕ ಒಬ್ಬ ಗ್ರಾಹಕನಿಗೆ ಏನೆಲ್ಲ ಅಗತ್ಯತೆಗಳಿದ್ದಾವೆ, ಅವನ್ನೆಲ್ಲ ಬೇಡಿಕೆಗಳೇನಿದ್ದಾವೆ ಅವುಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಸರಕು ಮತ್ತು ಸೇವೆಗಳನ್ನು ರಚಿಸುವಂಥದ್ದಾಗಿರ್ಬೋದು, ಸಂವಹನ ಮಾಡುವಂಥದ್ದಾಗಿರ್ಬೋದು, ತಲುಪಿಸುವಂಥದ್ದಾಗಿರ್ಬೋದು, ವಿನಿಮಯ ಮಾಡಿಕೊಳ್ಳುವಂಥ ಚಟುವಟಿಕೆ, ಸಂಸ್ಥೆಗಳ ಗುಂಪು ಮತ್ತು ಪ್ರಕ್ರಿಯೆಗೆ ಏನಂತ ಕರೀತಾ ಇದ್ದಾರೆ ಅವರು, ಮಾರುಕಟ್ಟೆ ಅಂತ ಹೇಳಿ, ಮಾರ್ಕೆಟಿಂಗ್ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್ ರಿಗಾರ್ಡಿಂಗ್ ಫಾರ್ ದ ಮಾರ್ಕೆಟಿಂಗ್, ದ ಚಾರ್ಟೆಡ್ ಇನ್ಸ್ಟಿಟ್ಯೂಷನ್ ಆಫ್ ಮಾರ್ಕೆಟಿಂಗ್ defines marketing as the management process responsible for identifying, anticipating and satisfying customer requirement profitability. ಇಸ್ ವೆರಿ ಇಂಪಾರ್ಟೆಂಟ್. ಕನ್ನಡದಲ್ಲಿ ಇದನ್ನು ಹೇಳೋದಾದರೆ, ಚಾರ್ಟೆಡ್ ಇನ್ಸ್ಟಿಟ್ಯೂಟ್ ಆಫ್ ಮಾರ್ಕೆಟಿಂಗ್ ಎಂಬುದು ಗ್ರಾಹಕರ ಅವಶ್ಯಕತೆಗಳ ಲಾಭದಾಯಕತೆಯನ್ನು ಗುರುತಿಸುವ, ನಿರೀಕ್ಷಿಸುವ ಮತ್ತು ಪೂರೈಸುವ ಜವಾಬ್ದಾರಿಯುತ ನಿರ್ವಹಣಾ ಪ್ರಕ್ರಿಯೆ ಆಗಿರುವಂಥದ್ದು. ಇಟ್ಸ್ ವೆರಿ ಬ್ಯೂಟಿಫುಲ್ ಡೆಫಿನೇಷನ್. ಗ್ರಾಹಕರ ಅವಶ್ಯಕತೆಗಳ ಲಾಭದಾಯಕತೆಯನ್ನು ಗುರುತಿಸುವ, ನಿರೀಕ್ಷಿಸುವ ಮತ್ತು ಪೂರೈಸುವ ಜವಾಬ್ದಾರಿಯುತ ನಿರ್ವಹಣಾ ಪ್ರಕ್ರಿಯೆಯನ್ನು ಮಾರುಕಟ್ಟೆ ಅಂತ, ಮಾರ್ಕೆಟಿಂಗ್ ಅಂತ ಹೇಳಿ ಏನು ಮಾಡ್ತಿದ್ದಾರೆ, ಅವರು ಕರೀತಾ ಇದ್ದಾರೆ. ದ ಚಾರ್ಟೆಡ್ ಇನ್ಸ್ಟಿಟ್ಯೂಟ್ ಆಫ್ ಮಾರ್ಕೆಟಿಂಗ್ ಡಿಫೈನ್ಸ್ ಮಾರ್ಕೆಟಿಂಗ್ ಆ್ಯಸ್ ದ ಮ್ಯಾನೇಜ್ಮೆಂಟ್ ಪ್ರೋಸೆಸ್. ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಮೀನ್ಸ್ ದೇ ನೀಡ್ ಟು ಬಿ ಮ್ಯಾನೇಜ್ ಎವ್ರಿಥಿಂಗ್, ಇವನ್ ಫಾರ್ ದ ಕಸ್ಟಮರ್ಸ್ ಆಲ್ಸೋ, ಇವನ್ ಫಾರ್ ದ ಪ್ರೊಡ್ಯೂಸರ್ಸ್ ಆಲ್ಸೋ. Process responsible for identifying means what are the requirements, what are the consumers requirements are there, they have to identify what actually customers or consumers are demanding in a market, that is identifying, anticipating, then finally they are produce those goods and services and satisfying the customers. So they need to be satisfying customers. For example, the consumers are demanding particular quality of the product and producers are producing those kind of quality of the product and they are satisfied the customers, is called the customers requirement in the profitability. With the profitability only, with the value or with the money only, the producers are fulfill all kind of requirements of the customers is called as a marketing. So ಮಾರ್ಕೆಟಿಂಗಲ್ಲಿ ಗ್ರಾಹಕರ ಅವಶ್ಯಕತೆಗಳ ಲಾಭಗಳನ್ನು ಗುರುತಿಸುವ, ಗ್ರಾಹಕರಿಗೆ ಏನು ಬೇಕಾಗಿದೆ, ಸೊ ಅಲ್ಲಿರುವಂಥ ಜನರಿಗಾಗಿರ್ಬೋದು, ಅಲ್ಲಿರುವಂಥ ಅನುಭವಗಳಿಗೆ ಏನು ಬೇಕಾಗಿದೆ, ಯಾವ ರೀತಿಯಾದಂಥ ಲಾಭದಾಯಕ ಸರಕುಗಳನ್ನು ಅವರು ಏನು ಮಾಡ್ತಾ ಇದ್ದಾರೆ, ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇರ್ಬೋದು, ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಆ್ಯಕ್ಚುಲಿ. ಆ್ಯಂಡ್ ನಿರೀಕ್ಷಿಸುವ ಮತ್ತು ಪೂರೈಸುವ ಜವಾಬ್ದಾರಿ, ಕೇವಲ ಅದನ್ನು ಐಡೆಂಟಿಫೈ ಮಾಡುವಂಥದ್ದು ಅಷ್ಟೇ ಅಲ್ಲ, ಅದನ್ನು ಗುರುತಿಸುವುದು ಅಷ್ಟೇ ಅಲ್ಲ, ಅದನ್ನು ಎಕ್ಸ್ಪೆಕ್ಟ್ ಮಾಡೋದ್ರ ಮೂಲಕ ಅದನ್ನು ನಮ್ಗೆ ಫೈನಲ್ ಆಗಿ ಏನು ಮಾಡಬೇಕಾಗಿದೆ, ನಮ್ಗೆ ತಲುಪಿಸಬೇಕಾಗಿದೆ. ಅವರು ಪೂರೈಸುವ ಜವಾಬ್ದಾರಿಯುತ ನಿರ್ವಹಣಾ ಪ್ರಕ್ರಿಯೆಗೆ ಏನಂತ ಕರೀತಾ ಇದ್ದಾರೆ, ಅವರು ಮಾರ್ಕೆಟಿಂಗ್ ಅಂತ ಹೇಳಿ ಕರೀತಾ ಇದ್ದಾರೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್. ಸೊ what first we discussed in the first slide, what is the where it is come from word market. Then next, what is the meaning of market ಅನ್ನೋ ವರ್ಡ್ ಎಲ್ಲಿಂದ ಬಂತು, ಆಮೇಲೆ ಮಾರುಕಟ್ಟೆ ಅಂತಂದರೆ ಏನಂತ ಅಧ್ಯಯನ ಮಾಡಿದ್ವಿ. ನೆಕ್ಸ್ಟ್ ಒನ್ ಈಸ್ ರಿಗಾರ್ಡಿಂಗ್ ಫಾರ್ ದ ಮಾರ್ಕೆಟಿಂಗ್ ಓನ್ಲಿ, ವಾಟ್ ಆರ್ ದ ಡೆಫಿನೇಷನ್ಸ್ ವಿ ಹ್ಯಾವ್ ಆರ್ ವಾಟ್ ಆರ್ ದ ಮೀನಿಂಗ್ ವಿ ಹ್ಯಾವ್. ಸೊ ಮಾರ್ಕೆಟಿಂಗ್ನ ಅರ್ಥವನ್ನು ನೋಡಿದ್ವಿ. ಆ್ಯಂಡ್ ಇನ್ ದಿಸ್ ಸ್ಲೈಡ್ ವಿ ಡಿಸ್ಕಸ್ ದ್ಯಾಟ್ ವಾಟ್ ಆರ್ ದ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ರಿಗಾರ್ಡಿಂಗ್ ಫಾರ್ ದ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಆ್ಯಸ್ ವೆಲ್ ಆಸ್ ದ ಚಾರ್ಟೆಡ್ ಇನ್ಸ್ಟಿಟ್ಯೂಟ್ ಆಫ್ ಮಾರ್ಕೆಟ್. ಸೊ ಎರಡನ್ನೂ ಕೂಡ ನಾವಿಲ್ಲಿ ಏನು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಇನ್ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ದ್ಯಾಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ವಾಟ್ ಆರ್ ದ ಐಡೆಂಟಿಟೀಸ್
ಆರ್ ವಾಟ್ ಆರ್ ದ ಎಂಟಿಟೀಸ್ ವಿ ಹ್ಯಾವ್ ಫಾರ್ ರಿಗಾರ್ಡಿಂಗ್ ಫಾರ್ ದ ಮಾರ್ಕೆಟಿಂಗ್. ಈ ಮಾರ್ಕೆಟಿಂಗಲ್ಲಿ ಬರುವಂಥ ಕೆಲವೊಂದು ಘಟಕಗಳ್ಯಾವು? ವಾಟ್ ಆರ್ ದ ಎಂಟಿಟೀಸ್ ವಿ ಹ್ಯಾವ್ ಫಾರ್ ದ ರಿಗಾರ್ಡಿಂಗ್ ಫಾರ್ ದ ಮಾರ್ಕೆಟ್? ಸೊ ದೇರ್ ಈಸ್ ಅ ಗೂಡ್ಸ್, ಸರ್ವಿಸಸ್ ಆಲ್ಸೋ ವಿ ಹ್ಯಾವ್, ಆ್ಯಂಡ್ ಸಮ್ ಇವೆಂಟ್ಸ್ ಆಲ್ಸೋ ವಿಲ್ ಕಮ್. ಸೊ ಅನೇಕ ರೀತಿಯಾದ ವಿ ಹ್ಯಾವ್ ಟೋಟಲಿ 10 ಎಂಟಿಟೀಸ್ ವಿ ಹ್ಯಾವ್, 10 ರೀತಿಯಾದಂಥ ಘಟಕಗಳು ಬರ್ತಾವೆ. ಸೊ ದಟ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್, ಆ್ಯಂಡ್ ಲೇಟರ್ ವಿಲ್ ಫಂಕ್ಷನ್ಸ್ ಆಫ್ ದ ಮಾರ್ಕೆಟಿಂಗ್, ಇಂಪಾರ್ಟೆನ್ಸ್ ಆಫ್ ದ ಮಾರ್ಕೆಟಿಂಗ್, ಅವುಗಳನ್ನು ಒಂದೊಂದಾಗಿ ಏನು ಮಾಡೋಣ, ನೋಡ್ತಾ ಹೋಗೋಣ. ಮಾರ್ಕೆಟಿಂಗ್ ಬರುವಂಥ ಮಹತ್ವತೆ ಏನು, ಅದರ ಕಾರ್ಯಗಳೇನು, ಅವುಗಳನ್ನು ಒನ್ ಬೈ ಒನ್ ನಾವೇನು ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ಹಿಯರ್ ಐ ವಿಲ್ ಸ್ಟಾಪ್ ಮೈ ಕ್ಲಾಸ್. Read well.